ಹಾಯ್, ಇದು ಸಂಡೇ ಮಿನಿ ವ್ಲಾಗ್. ಬೆಳಗ್ಗೆನೇ ಬೇಗ ಎದ್ದು ಸ್ಟೇಡಿಯಂ ಕಡೆ ಹೋಗಿ ಒಂದು 4 ರೌಂಡ್ ವಾಕ್ ಮುಗಿಸಿ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೊರಡೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಹೊಟ್ಟೆ ಬೇರೆ ಹಸಿತಾ ಇತ್ತು ಬೇಗ ಎದ್ದಿದ್ದರಿಂದ. ಅದಕ್ಕಾಗಿ ಹೊರ್ಗಡೆನೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಸನಲ್ಲಿ ಪಾಂಡುರಂಗ ಟೆಂಪಲ್ ಹತ್ರ ಹೊಸ್ದಾಗಿ ಓಪನ್ ಆಗಿರುವಂತಹ ವೈಭವ್ ವೆಜ್ ಬೆಣ್ಣೆ ದೋಸೆ ಕಾರ್ನರ್ ಕಡೆ ಹೋದ್ವಿ. ಬಟ್ ಫಸ್ಟು ನಾವು ಸ್ಯಾಲ್ಗಾಮೆ ಗೇಟ್ ಹತ್ರ ಓಪನ್ ಆಗಿದ್ದಿಲ್ಲ, ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಇನ್ನೂ ಟಿಫನ್ ಆಗಿರಲಿಲ್ಲ. ಹಂಗಾಗಿ ಪಾಂಡುರಂಗ ದೇವಸ್ಥಾನದ ಹತ್ರನೇ ವಾಪಸ್ ಬಂದುಬಿಟ್ಟು 4 ಪ್ಲೇಟ್ ದೋಸೆ ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ಸಂಡೇ ಅಲ್ವಾ, ಎಲ್ಲರೂ ಎದ್ದೇಳೋದು ಲೇಟು ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ಅಕ್ಕಂಗೂ ಸೇರಿಸಿನೇ ದೋಸೆ ತೊಗೊಂಡ್ವಿ. ಪಾಪುಗೆ 1 ಪ್ಲೇಟ್ ಮಲ್ಲಿಗೆ ಇಡ್ಲಿ ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ಅಲ್ಲಿ ಮಲ್ಲಿಗೆ ಇಡ್ಲಿ ಫೇಮಸ್ಸು. ಮತ್ತು ಮನೆಗೆ ಬಂದ್ವಿ, ತಿಂಡಿ ಎಲ್ಲ ಆಯಿತು. ಮಧ್ಯಾಹ್ನ ಊಟಕ್ಕೆ ಫಿಶ್ ತಂದಿದ್ರು ಮಾವ. ಫಿಶಲ್ಲಿ ಸಾಂಬಾರೆಲ್ಲ ಕಡಿಮೆ ತಿನ್ನೋದು, ಹಂಗಾಗಿ ಫಿಶ್ ಕಬಾಬ್ ಮಾಡ್ಕೊಂಡ್ವಿ. ನಾನು ಯಾವಾಗಲೂ ಡೀಪ್ ಫ್ರೈಯೇ ಮಾಡೋದು ಫಿಶ್ನ, ಇಲ್ಲಾಂದರೆ ಯಾರೂ ಅಷ್ಟಾಗಿ ತಿನ್ನಲ್ಲ. ಇಲ್ಲಾಂದರೆ ತವಾ ಫ್ರೈ ಮಾಡ್ಕೊಳ್ತೀವಿ. ಎಲ್ಲ ರೆಡಿ ಮಾಡಿಕೊಂಡೆ. ಮಸಾಲೆನ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಕಲಸಿಟ್ಟಿದ್ದ ಫಿಶ್ನೆಲ್ಲ ಎಣ್ಣೆ ಒಳಗಡೆ ಬಿಟ್ಟೆ. ಕಡೆ ನನ್ನ ಬೇಬ್ ಕಾಯ್ತಾಯಿದ್ರು, ಅವರಿಗೆ ಯಾಕೆ ಕೊಟ್ಟೆ, ಟೇಸ್ಟ್ ಹೇಗಿದೆ ಅಂತ ಕೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.